ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 27 ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನೋಡಿ 28. ನೋಡಿ, ಇಂಡಿಯಾ ಪ್ಲೇಸ್ 2 ಮ್ಯಾಚಸ್ ಈಚ್ ವಿತ್ ವೆಸ್ಟ್ ಇಂಡೀಸ್ ಆ್ಯಂಡ್ ಆಸ್ಟ್ರೇಲಿಯಾ. In any match, the probability to get 0, 1 and 2 points by India are 0.45, 0.05 and 0.50 respectively. If the results are independent, then the probability that India gets at least 7 points is ಅಂತ ಹೇಳಿದ್ದಾರೆ. ಹೌದಾ? ನೋಡ್ಕೊಳ್ಳಿ ಫಸ್ಟು ಡಿಫೆಂಡ್ ಇದೆ. ಇಲ್ಲಿ ಏನೇನು ಗೀವನ್ ಬರ್ಕೊಂಡ್ಬಿಡ್ತೀನಿ ಅಂದರೆ, ಗೀವನ್ ನೋಡಿ, ಪ್ರಾಬಿಲಿಟಿ ಆಫ್ ಗೆಟಿಂಗ್ 0.0ನ P(0) ಅಂದ್ಕೊಂಡ್ಬಿಡ್ತೀನಿ. P(0) ಈಸ್ 0.45 ಕೊಟ್ಟಿದ್ದಾರೆ. P(1) ವ್ಯಾಲ್ಯೂ 0.05, P(2) ವ್ಯಾಲ್ಯೂ 0.50. ಹೌದಾ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 7 ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ಪಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 7 ಪಾಯಿಂಟ್ಸ್. ಹೌದಾ? ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಏನಾಗ್ಬೋದು, ಟೋಟಲು ಇಂಡಿಯಾ ಪ್ಲೇಸ್ 2 ಮ್ಯಾಚಸ್ ವಿತ್ ಈಚ್ ವೆಸ್ಟ್ ಇಂಡೀಸ್ ಆ್ಯಂಡ್ ಆಸ್ಟ್ರೇಲಿಯಾ ಅಂತ ಹೇಳಿದ್ದಾರೆ. ಹಾಗಾದರೆ ಇಂಡಿಯಾ ಪ್ಲೇಸ್ ಟೋಟಲ್ ಏನಂತ ಗೊತ್ತಿರೋದು 4 ಮ್ಯಾಚಸ್ ತಾನೇ. ಹೌದಾ? ನೋಡಿ, 4 ಮ್ಯಾಚಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಏನಾಗ್ಬೋದು, ಎಲ್ಲ ಮ್ಯಾಚಲ್ಲೂ 2 ಬಂತು ಅಂದರೆ 2 + 2 + 2 + 2 ಅಂದರೆ ಮ್ಯಾಕ್ಸಿಮಮ್ ಅಂದರೆ 8 ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಇಲ್ಲಾಗಿದ್ರೆ ಪ್ರಾಬಿಲಿಟಿ ಅಟ್ಲೀಸ್ಟ್ 7 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ತಾನೆ. ಅದರಲ್ಲಿ ಪ್ರಾಬಿಲಿಟಿ ಆಫ್ 7 ಪಾಯಿಂಟ್ಸ್ ಪ್ಲಸ್ P ಆಫ್ 8 ಪಾಯಿಂಟ್ಸ್ ಬರಿಬೋದಲ್ಲ. ಮತ್ತು ನೋಡಿ, 9 ಪಾಯಿಂಟ್ಸ್ ಅಲ್ಲಿ ಪಾಸಿಬಲೇ ಇಲ್ಲ, ಬಿಕಾಸ್ ದೇರ್ ಆರ್ ಓನ್ಲಿ 4 ಮ್ಯಾಚಸ್ಸು. 4 ಮ್ಯಾಚಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಈಸ್ 8. ಹೌದಾ? ಇದು ನೋಡಿ, 7ಗೆ ಏನೇನು ಪಾಸಿಬಿಲಿಟಿ ಇದೆ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ 7 ಅಂದರೆ ಆಡ್ ನಂಬರ್ ತಾನೆ, ಮತ್ತು ಅಲ್ಲಿ 4 ಮ್ಯಾಚಿಂದನೇ 7 ಬರಬೇಕು ಅಂದರೆ ಅಲ್ಲಿ ಪಾಸಿಬಿಲಿಟಿ ಇರೋದು 2 + 2 + 2 + 1 + 0 ಇದೊಂದೇ ಪಾಸಿಬಿಲಿಟಿ ಇರುತ್ತಾನೆ. ಹೌದಾ? ಆದರೆ ಇದು ಆರ್ಡರ್ ಚೇಂಜ್ ಆಗ್ಬೋದು. ಸರಿ, 2 + 2 + 2 + 1 ಅಷ್ಟೇ, ಯಾಕಂದರೆ 4 ಅಷ್ಟೇ ಇರೋದು, 5 ತೊಗೊಳ್ಳಿಕ್ಕೆ ಬರೋಲ್ಲ. ಹೌದಾ? ನೋಡಿ, ಇನ್ ಟರ್ಮ್ಸ್ ಆಫ್ 0 ಬರ್ಕೊಂಡ್ಬಿಟ್ವಿ ಅಂದರೆ, ಒಂದನ್ನೇನಾದ್ರು 0 ಬರ್ಕೊಂಡ್ವಿ ಅಂದರೆ ಮ್ಯಾಕ್ಸಿಮಮ್ 6 ಪಾಯಿಂಟ್ ಅಷ್ಟೇ ಬರೋದು. ಹೌದಾ? 6ಗಿಂತ ಜಾಸ್ತಿ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಇದೊಂದು ಪಾಸಿಬಿಲಿಟಿ ಇದೆ. ಬಟ್ ಇದರ ಆರ್ಡರ್ ವೇರಿ ಆಗ್ಬೋದು. ಅಂದರೆ ಫಸ್ಟ್ ಮ್ಯಾಚೇ 2, ಸೆಕೆಂಡ್ ಮ್ಯಾಚೇ 2, ಥರ್ಡ್ ಮ್ಯಾಚ್ 2, ಫೋರ್ತ್ ಮ್ಯಾಚ್ 1 ಇದೇ ಆರ್ಡ್ರಲ್ಲೇ ಬರಬೇಕಂತೇನಿಲ್ಲ. ಆರ್ಡರ್ ವೇರಿ ಆಗ್ಬೋದು. ಅಂದರೆ ಫಸ್ಟ್ ಮ್ಯಾಚ್ 2, ಸೆಕೆಂಡ್ ಮ್ಯಾಚು 1, ಥರ್ಡ್ ಮ್ಯಾಚ್ 2 ಮತ್ತು ಫೋರ್ತ್ ಮ್ಯಾಚ್ 2 ಈ ಥರನೂ ಬರ್ಬೋದು ತಾನೆ. ಯಾಕೆ ಇಲ್ಲಿ ಆ ಆರ್ಡರ್ಸ್ನ ಏನು ಬರಿಬೋದು ಅಂದರೆ, 4ಅಲ್ಲಿ 3 ಏನಾಗಿರಬೇಕು, 2 ಆಗಿರಬೇಕು. ಅದಕ್ಕೆ 4C 3 ಸೆಲೆಕ್ಷನ್ ಮಾಡ್ಬೋದು. ಹೌದಾ? ಮತ್ತು ನೋಡಿ, 8 ಪಾಯಿಂಟ್ಸಿಂದ ಒಂದೇ ಒಂದು ಪಾಸಿಬಿಲಿಟಿ ಇರೋದು, ಎಲ್ಲದೂ ಏನಾಗಿರಬೇಕು 2. ಹೌದಾ? ಹಾಗೆ ನೋಡಿ, ಮತ್ತು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ದಾರೆ. 4C3 ಅಂದರೆ ಆ್ಯಕ್ಚುಲಿ 4 ಬಂದುಬಿಡುತ್ತೆ, ಯಾಕಂದರೆ 4C1 ಬರಿಬೋದು ಅದನ್ನ. 4 × ಇಂಡಿಪೆಂಡೆಂಟ್ ಈವೆಂಟ್ ಅಂತ ಹೇಳಿದೆ. ನೋಡಿ, ಪ್ಲಸ್ ಅಂದರೆ ಆ್ಯಕ್ಚುಲಿ ಇಂಟರ್ಸೆಕ್ಷನ್ ಅಂತ ಹೇಳಿದ್ವಿ ನಾವು ಅಲ್ಲ. 2 + 2 + 2 + 1 ಅಂತ ಹೇಳಿದ್ರೆ 7 ಪಾಯಿಂಟ್ಸ್ ಬರುತ್ತಾನೆ. ಇಂಡಿಪೆಂಡೆಂಟ್ ಈವೆಂಟ್ ಅಂದರೆ 2ದು ಒಂದು ಬರೀಬೇಕು, 2ದು. ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು ಅಂದರೆ, P(2) × P(2) × P(2) × P(1) ಎಲ್ಲದೂ ಆಗಬೇಕು ತಾನೆ. ಅದಕ್ಕೆ ಎಲ್ಲದೂ ತೊಗೊಂಡಿದ್ದೀನಿ. ಇದನ್ನು P(2) × P(2) × P(2) × P(2) ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ, ಅಷ್ಟೇ ಬರುತ್ತೆ. 4 × ಪ್ರಾಬಿಲಿಟಿ ಆಫ್ 2 ಅಂದರೆ 0.5 ಇದೆ. ಅಂದರೆ 0.5 × 0.5 × 0.5 ಅಂದರೆ 0.5 ಹೋಲ್ ಕ್ಯೂಬ್. P(1) ಅಂದರೆ 0.05 ಪ್ಲಸ್ ಇಲ್ಲಿ
0.5 ಹೋಲ್ ಪವರ್ 4. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೇಕು, ಅವು ಬರ್ತಾ ಆನ್ಸರು. ನೋಡಿ 0.5 ಹೋಲ್ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಎರಡರಲ್ಲೂ 0.5 ಹೋಲ್ ಕ್ಯೂಬ್ ಕಾಮನ್ ತೊಗೊಂಡ್ಬಿಡ್ತೀನಿ. 0.5 ಹೋಲ್ ಕ್ಯೂಬ್ ಕಾಮನ್ ತೊಗೊಂಡೆ ಅಂದರೆ 4 × 0.05 ಪ್ಲಸ್ 0.5 ಅಂತ. ಹೌದಾ? ನೋಡಿ 4 × 0.05 ಅಂದರೆ ಎಷ್ಟು ಬರುತ್ತೆ? 0.2 ಬರುತ್ತಾನೆ ಇದು. ಹೌದಾ? ಹಾಗಾದರೆ 0.5 ಹೋಲ್ ಕ್ಯೂಬ್ ಇಂಟು 0.2 ಪ್ಲಸ್ 0.5, 0.2 ಪ್ಲಸ್ 0.5. ಹೌದಾ? ನೋಡಿ 0.5 ಹೋಲ್ ಕ್ಯೂಬ್ ಅಂದರೆ ಏನು ಬರ್ಬೋದು? 0.5 × 0.5 × 0.5 ಅಂದರೆ 0.125 ಅಲ್ಲ? 0.125 ಇಂಟು 0.2 ಪ್ಲಸ್ 0.5 ಅಂದರೆ 0.7. ಹೌದಾ? ಇದಕ್ಕೀಗ 0.7ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.0875 ಬರುತ್ತೆ. ಒಂದು ಆಪ್ಷನ್ ಬಿ ಬರುತ್ತೆ. ನೋಡಿ ಇಲ್ಲಿ ಯಾವ ಥರ ತೊಗೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಈಸಿದೆ. ಅಟ್ಲೀಸ್ಟ್ 7 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಅಂತೇಳಿ. ದೇರ್ ಆರ್ 4 ಮ್ಯಾಚಸ್. ಹೌದಾ? ಅದಕ್ಕೆ ಮ್ಯಾಕ್ಸಿಮಮ್ ಪಾಯಿಂಟ್ ಈಸ್ 8. ಹೌದಾ? ಇದೇನಿದು ಮ್ಯಾಕ್ಸಿಮಮ್ ಪಾಯಿಂಟ್ ನಮಗೆ. ಹೌದಾ? ಇದಕ್ಕಿಂತ ಜಾಸ್ತಿ ಅಂತೂ ಮಾಡೋಕ್ಕೆ ಬರೋಲ್ಲ. ಹೌದಾ? ಹಾಗಾದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಅಂದರೆ 7 ಬಿಟ್ಟರೆ ಇನ್ನೊಂದೇನು ಬರ್ಬೋದು? 8. ಅದಕ್ಕೆ 7 ಪಾಯಿಂಟ್ಸ್ ಮತ್ತು 8 ಪಾಯಿಂಟ್ಸ್. 7 ಪಾಯಿಂಟ್ಸ್ ಬರಬೇಕು ಅಂದರೆ ಇದೊಂದೇ ಒಂದು ಪಾಸಿಬಿಲಿಟಿ ಇರೋದು. 3 2 ಆಗಬೇಕು, 1 1 ಆಗಬೇಕು. ಈಗ ಯಾವ್ದಾದ್ರು ಒಂದು 0 ಆಗಿಬಿಡ್ತು ಅಂದರೆ ಇನ್ನು ಉಳಿಯೋದೇ 3 ಮ್ಯಾಚು. ಆ 3 ಮ್ಯಾಚಲ್ಲಿ ಮ್ಯಾಕ್ಸಿಮಮ್ ಅಂದರೆ 6 ಪಾಯಿಂಟ್ಸ್ ಮಾಡ್ಬೋದು, 7 ಮಾಡೋಕ್ಕೆ ಬರೋಲ್ಲ. ಹೌದಾ? ಮತ್ತು ನೋಡಿ 8 ಅಂದರೆ ಇದೊಂದೇ ಒಂದು ಪಾಸಿಬಿಲಿಟಿ ಇರೋದು. ಹೌದಾ? ಆದರೆ ಇದರೊಳಗೆ ನೋಡಿ ಎಷ್ಟೊಂದು ಟೈಪ್ ಮಾಡ್ಬೋದು. ಯಾಕಂದರೆ 2 + 2 + 2 + 1 ಆಗಬೇಕು ಅಂತೇನಿಲ್ಲ. 2 + 1 + 2 + 2 ಆಗ್ಬೋದು. ಹೌದಾ? ಈ ಥರ ಚೇಂಜ್ ಮಾಡ್ಬೋದು. ಹೌದಾ? ಅಂದರೆ ಇದ್ರಲ್ಲಿ ಫಸ್ಟ್ ಮ್ಯಾಚಿಗೆ 2, ಸೆಕೆಂಡ್ ಮ್ಯಾಚಿಗೆ 2, ಥರ್ಡ್ ಮ್ಯಾಚಿಗೆ 2, ಫೋರ್ತ್ ಮ್ಯಾಚಿಗೆ 1 ಅಂತ ಹೇಳಿದ್ದೀವಿ. ಅಥವಾ ಇಲ್ಲೇನಾಗ್ಬೋದು ನಮಗೀಗ ಫಸ್ಟ್ ಮ್ಯಾಚಿಗೆ 2, ಸೆಕೆಂಡ್ ಮ್ಯಾಚಿಗೆ 1 ಬಂದುಬಿಡ್ಬೋದು, ಅಥವಾ ಫಸ್ಟ್ ಮ್ಯಾಚೇ 1 ಪಾಯಿಂಟ್ ಬರ್ಬೋದು. ಹೌದಾ? ಈ ಥರ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ. ಆ ಪಾಸಿಬಿಲಿಟೀಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಾಂಬಿನೇಷನ್ ಯೂಸ್ ಮಾಡಿದ್ವಿ. 4C3 ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಎಲ್ಲಾದರೂ ಪ್ರಾಬಬಿಲಿಟಿ ತೊಗೊಂಡ್ಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 29. A piece of equipment will function only when all the 3 components A, B and C are working. ಹೌದಾ? The probability of A failing during 1 year is 0.15. ಅಂದರೆ P of A ಡ್ಯಾಶ್ ಕೊಟ್ಟಿದ್ದಾರೆ. ಫೇಲಿಂಗ್ ಅಂತ ಹೇಳಿದ್ರೆ ತಾನೆ, ಅದಕ್ಕೆ ಇನ್ 1 year ಈಸ್ 0.15 ಕೊಟ್ಟಿದ್ದಾರೆ. That of B is 0.05. The P of B dash is 0.05 and that of C is, and the P of C dash is 0.10. The probability that the equipment will fail before the end of the year is ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ನೋಡಿ ವರ್ಕ್ ಆಗಬೇಕು ಅಂದರೆ 3 ವರ್ಕ್ ಆಗಬೇಕು. ಹೌದಾ? ನೋಡಿ ಇಲ್ಲಿ A, B and C ಆರ್ ವರ್ಕಿಂಗ್ ಅಂತ ಹೇಳಿದ್ದಾರೆ. ಹೌದಾ? 3 ವರ್ಕ್ ಆದರೆ ಮಾತ್ರ ಹೌದಾ ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತೆ. ಇಲ್ಲಾಂದರೆ ಫೇಲ್ ಆಗಿಬಿಡುತ್ತಾನೆ. ಯಾವುದಾದ್ರು ಒಂದು ಫೇಲ್ ಆದರೂ ಫೇಲ್ ಆಗಿಬಿಡುತ್ತೆ. ಈಗ ನೋಡಿ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂದರೆ ಇದು ಹಿಟ್ಟಿಂಗ್ ಎ ಟಾರ್ಗೆಟ್ ಥರ ಐಡಿಯಾ ಯೂಸ್ ಮಾಡಬೇಕು. ಹೌದಾ? ಆ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ಯಾವುದಾದ್ರು ಒಂದು ಫೇಲ್ ಆದರೂ ಫೇಲ್ ಆಗುತ್ತೆ, ಅಥವಾ 3 ಫೇಲ್ ಆದರೂ ಫೇಲ್ ಆಗುತ್ತೆ, 2 ಫೇಲ್ ಆದರೂ ಫೇಲ್ ಆಗುತ್ತೆ. ಅದಕ್ಕೆ ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡೋ ಬದಲಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂದರೆ ಪ್ರಾಬಬಿಲಿಟಿ ಆಫ್ ಹೌದಾ ಇಕ್ವಿಪ್ಮೆಂಟ್ ವಿಲ್ ಫೇಲ್ ಅಂತಿದೆಯಲ್ಲ, ಅಂದರೆ ಇದನ್ನು ಇಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಹೌದಾ ಇಕ್ವಿಪ್ಮೆಂಟ್ ವಿಲ್ ಫಂಕ್ಷನ್ ತೊಗೋಬೋದಲ್ಲ, ವಿಲ್ ಫಂಕ್ಷನ್ ಹೌದಾ. ಅಂದರೆ ಇಲ್ಲಿ ನೆಗೇಷನ್ ಥರ ಯೂಸ್ ಮಾಡಿದ್ವಿ. ಇಲ್ಲಿ ಏನು ಯೂಸ್ ಮಾಡಿದ್ವಿ ಅಂದರೆ P of A ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ P of A ಯೂಸ್ ಮಾಡ್ತೀವಲ್ಲ ಆ ಥರ. ಹೌದಾ?
ಇಕ್ವಿಪ್ಮೆಂಟ್ ಫಂಕ್ಷನ್ ಆಗಬೇಕು ಅಂದರೆ ಆಲ್ ದ ತ್ರೀ ಶುಡ್ ವರ್ಕ್ ತಾನೆ. ಅದಕ್ಕೆ ಇಲ್ಲಿ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮೂರು ವರ್ಕ್ ಆಗಬೇಕಲ್ಲ. ಹಾಗೆ ಇಲ್ಲಿ ಎಲ್ಲದೂ ಇಂಡಿಪೆಂಡೆಂಟ್ ಇವೆಂಟ್ ಇದು, ಯಾಕಂದರೆ ಕಾಂಪೊನೆಂಟ್ ಎ ಈಸ್ ನಾಟ್ ಡಿಪೆಂಡ್ಸ್ ಆನ್ ಕಾಂಪೊನೆಂಟ್ ಬಿ ಇಲ್ಲಿ, ಹೌದಾ. ಹಾಗಾದ್ರೆ ಇದನ್ನೇನು ಬರೀಬೋದು, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ, ಹೌದಾ. ನೋಡಿ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಅಂದರೆ ಇದು 1 ಮೈನಸ್ ಇದರೊಳಗೆ ಪಿ ಆಫ್ ಎನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಪಿ ಆಫ್ ಎ ಅಂದರೆ ಏನು ಬರುತ್ತೆ, 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಅಂದರೆ 1 ಮೈನಸ್ 0.15 ಅಂತ ಹೇಳಿದ್ರೆ 0.85 ಅಂತ, ಹೌದಾ. ಅದೇ ಥರ ಪಿ ಆಫ್ ಬಿ ಅಂದರೆ 1 ಮೈನಸ್ ಪಿ ಆಫ್ ಬಿ ಡ್ಯಾಶು 1 ಮೈನಸ್ 0.05 ಅಂದರೆ 0.95 ಅಲ್ಲ. ಪಿ ಆಫ್ ಸಿ ಅಂದರೆ 1 ಮೈನಸ್ ಪಿ ಆಫ್ ಸಿ ಡ್ಯಾಶ್ ಅಂದರೆ 1 ಮೈನಸ್ 0.10 ಅಥವಾ 0.90, ಹೌದಾ. ನೋಡಿ, ಇಷ್ಟು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಬರುತ್ತೆ, 0.85 ಇಂಟು 0.95 ಇಂಟು 0.90, ಹೌದಾ. ಇದು ನೋಡಿ, ಇಷ್ಟೊಂದು ಸಿಂಪ್ಲಿಫೈ ಮಾಡಿ ಎಷ್ಟು ಬಾರ್ ಚೆಕ್ ಮಾಡಿ. That is equal to 1 minus 0.85 into 0.95 into 0.9 ಅಂದರೆ 0.7267 ಏನೋ ಬರುತ್ತೆ. ಇದಕ್ಕೆ 1 ಮೈನಸ್ ಮಾಡ್ಬೇಕು ತಾನೆ, 0.2732 ಬಂತು, 0.27325 ಇದು ಆಪ್ಷನ್ ಬಿ ಬರುತ್ತೆ. ಗೊತ್ತಾಯ್ತಲ್ಲ. ನೋಡಿ, ಇಕ್ವಿಪ್ಮೆಂಟ್ ವಿಲ್ ಫೇಲ್ ಅಂತ ಹೇಳಿದ್ರೆ ಇಲ್ಲಿ ನಾವು ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ 1 ಮೈನಸ್ ಪಿ ಆಫ್ ಎ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ತಿದ್ದೀವಿ. ಇಕ್ವಿಪ್ಮೆಂಟ್ ವಿಲ್ ಫೇಲ್ ಅಂದರೆ ನಾವು ಇಲ್ಲೇನು ತೊಗೊತೀವಿ, 1 ಮೈನಸ್ ಪಿ ಆಫ್ ಇಕ್ವಿಪ್ಮೆಂಟ್ ವಿಲ್ ಫಂಕ್ಷನ್ ತೊಗೊಂಡು ಸಿಂಪ್ಲಿಫೈ ಮಾಡ್ತಾಯಿದ್ವಿ, ಹೌದಾ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 30. The probability that an event A happens in one trial of an experiment is 0.4. 3 independent trials of the experiment are performed. The probability that an event A happens at least once is ಅಂತ ಹೇಳಿದ್ದಾರೆ. ನೋಡಿ, ಇದು ಆ್ಯಕ್ಚುಲಿ ನಮಗೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಇದು ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಹೌದಾ. ನೋಡಿ, ದ ಪ್ರಾಬಬಿಲಿಟಿ ದಟ್ ಆ್ಯನ್ ಈವೆಂಟ್ ಎ ಹ್ಯಾಪನ್ಸ್ ಇನ್ ಒನ್ ಟ್ರಯಲ್ ಅಂತ ಹೇಳಿದ್ದಾರೆ, ಅದು ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಅದು, ಹೌದಾ. ಇಲ್ಲೇನು ತೊಗೊತೀನಿ ಅಂದರೆ ಪಿ ಆಫ್ ಎ ಅಂದರೆ ಪಿ ಆಫ್ ಸಕ್ಸಸ್ ಇದು, ಹೌದಾ. ಇದನ್ನೇನಂತ ಕೊಟ್ಟಿರೋದು 0.4 ಅಂದರೆ ಇದನ್ನ ಪಿ ತೊಗೋಬೋದಲ್ಲ. ನಾವು ಕ್ಯೂ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಗೊತ್ತಿದೆ, 1 ಮೈನಸ್ 0.4 ಅಂದರೆ 0.6, ಇದು ಕ್ಯೂ ವ್ಯಾಲ್ಯೂ, ಹೌದಾ. ಪಿ ಅಂದರೆ 0.4, ಕ್ಯೂ ಅಂದರೆ 0.6. ನೋಡಿ, 3 ಇಂಡಿಪೆಂಡೆಂಟ್ ಟ್ರಯಲ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಆರ್ ಪರ್ಫಾರ್ಮ್ಡ್ ಅಂತ ಹೇಳಿದ್ದಾರೆ. 3 ಇಂಡಿಪೆಂಡೆಂಟ್ ಟ್ರಯಲ್ ಅಂದರೆ ನಾವು n ಇಸ್ ಈಕ್ವಲ್ ಟು 3, ಹೌದಾ. 3 ಇಂಡಿಪೆಂಡೆಂಟ್ ಟ್ರಯಲ್ಸ್ ಅಂದರೆ ಎನ್ನಿಗೆ 3 ತೊಗೋಬೇಕು, ಹೌದಾ. ನೆಕ್ಸ್ಟ್, ದ ಪ್ರಾಬಬಿಲಿಟಿ ದಟ್ ದ ಈವೆಂಟ್ ಎ ಹ್ಯಾಪನ್ಸ್ ಅಟ್ಲೀಸ್ಟ್ ಒನ್ಸ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಕೇಳಿದ್ದಾರೆ. ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ವಿ ನೋ ದಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ ಎನ್ ಸಿ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್ ಇಂಟು ಪಿ ಪವರ್ ಎಕ್ಸ್, ಹೌದಾ. ಎನ್ ಅಂತ ಹೇಳಿದ್ರೆ 3 ಟ್ರಯಲ್ಸ್ ಅಲ್ಲ, 3cx ಇಂಟು ಕ್ಯೂ ಅಂತ ಹೇಳಿದ್ರೆ 0.6 ಹೋಲ್ ಪವರ್ 3 ಮೈನಸ್ ಎಕ್ಸ್ ಇಂಟು 0.4 ಪವರ್ ಎಕ್ಸ್. ಇದು ಜನರಲ್ ಫಾರ್ಮುಲಾ ಇದು, ಹೌದಾ. ನಮಗೆ ಇಲ್ಲಿ ಏನು ಕೇಳಿರೋದು, ನಾವು ಅಟ್ಲೀಸ್ಟ್ ಒನ್ಸ್ ಅಂದರೆ ಪ್ರಾಬಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಆ್ಯಕ್ಚುಲಿ ಅಲ್ಲಿ 3 ಪಾಸಿಬಿಲಿಟಿ ಇದೆ. ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 2 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 3.
ಆದರೆ ಅದು ಮಾಡ್ಕೊಳೋ ಬದಲು ನೀನು ಈಸಿಯಾಗಿ ಬರೀಬೋದಲ್ಲ. ಹೇಗಂತ ಹೇಳಿದ್ವಿ, 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1, ಅದು 1 ಮೈನಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0. 1 ಮೈನಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದರೆ 3C0 ಇಂಟು 0.6 ಹೋಲ್ ಪವರ್ 3 ಮೈನಸ್ 0 ಇಂಟು 0.4 ಹೋಲ್ ಪವರ್ 0. ಹೌದಾ? ಅಂದರೆ 1 ಮೈನಸ್ 3C0 ನೋಡಿ, NC0 ಅಂದರೆ 1 ಬರಿತಾ ಇದ್ವಿ, 0.6 ಹೋಲ್ ಕ್ಯೂಬ್ ಇಂಟು 0.4 ಹೋಲ್ ಪವರ್ 0 ಅಂದರೆ 1. ಅಂದರೆ ಇದು 1 ಮೈನಸ್ 0.6 ಹೋಲ್ ಕ್ಯೂಬ್ ಬರುತ್ತೆ. ಹೌದಾ? ಇದು ಸಿಂಪ್ಲಿಫೈ ಮಾಡಬೇಕಷ್ಟೇ. ನೋಡಿ, 0.6 ಹೋಲ್ ಕ್ಯೂಬ್ ಅಂದರೆ ಎಷ್ಟು ಬರ್ಬೋದು? 0.216 ಆಗುತ್ತಲ್ಲ. ಯಾಕಂದ್ರೆ 6 ಕ್ಯೂಬ್ ಅಂದರೆ 216 ಗೊತ್ತಿದೆ. ಈಗ ಮೈನಸ್ 1 ಮೈನಸ್ 0.216 ಅಂತ ಹೇಳಿದ್ರೆ 0.784 ಬರುತ್ತೆ. ಅದು ಆಪ್ಷನ್ ಬಿ ಬರುತ್ತೆ. ಹೌದಾ? ಯಾಕೆ ನೋಡಿ, ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ಅಂದರೆ ಇಲ್ಲಿ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತಾ ಇದ್ದೀವಿ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎನ್ ಬೆರ್ನೋಲಿ ಟ್ರಯಲ್ ಇರಬೇಕು. ಹೌದಾ? ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಫಾರ್ಮುಲಾ ಏನು ಗೊತ್ತಿದೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ NC(x) ಇಂಟು ಕ್ಯೂ ಪವರ್ n ಮೈನಸ್ ಎಕ್ಸ್ ಇಂಟು ಪಿ ಪವರ್ ಎಕ್ಸ್, ವೇರ್ ಕ್ಯೂ ಇಸ್ ದ ಪ್ರೊಬಬಿಲಿಟಿ ಆಫ್ ಫೇಲ್ಯೂರು, ಪಿ ಅಂತ ಹೇಳಿದ್ರೆ ಪ್ರೊಬಬಿಲಿಟಿ ಆಫ್ ಸಕ್ಸಸ್. ಹೌದಾ? ಅದು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಆಯ್ತಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್ 31. A cube is thrown 6 times. The probability of getting 2 and 4 exactly 3 times ಅಂತ ಹೇಳಿದ್ರು. ಹೌದಾ? ಅಂದರೆ 2 3 ಟೈಮ್ಸ್ ಬರಬೇಕು, 4 3 ಟೈಮ್ಸ್ ಬರಬೇಕು. ಇದ್ರ ಪ್ರಾಬಿಲಿಟಿ ಕೇಳಿದಾರೆ ಅಷ್ಟೇ. ನೋಡಿ, ಇದೆಲ್ಲ ಇಂಡಿಪೆಂಡೆಂಟ್ ಈವೆಂಟ್ಸು, ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಇದನ್ನು ಡೈರೆಕ್ಟಾಗಿ ಏನು ಬರುತ್ತೆ ಅಂದರೆ ಪ್ರಾಬಿಲಿಟಿ ಆಫ್ 2 ಇಂಟು ಪ್ರಾಬಿಲಿಟಿ ಆಫ್ 2 ಇಂಟು ಪ್ರಾಬಿಲಿಟಿ ಆಫ್ 2 ಇಂಟು ಪ್ರಾಬಿಲಿಟಿ ಆಫ್ 4 ಇಂಟು ಪ್ರಾಬಿಲಿಟಿ ಆಫ್ 4 ಇಂಟು ಪ್ರಾಬಿಲಿಟಿ ಆಫ್ 4. ಮತ್ತು ನೋಡಿ, ಇದೇ ಆರ್ಡ್ರಲ್ಲೇ ಬರಬೇಕು ಅಂತಿಲ್ಲ. ಹೌದಾ? 2 ಫಸ್ಟಿಗೆ 3 ಬರಬೇಕು ಅಂತೇನಿಲ್ಲ, ಆರ್ಡರ್ ಏನು ಬೇಕಾದ್ರೂ ಚೇಂಜ್ ಆಗ್ಬಿಡ್ತಾನೆ. ಹಾಗಾದಲ್ಲಿ ಒಟ್ಟು ಟೋಟಲ್ 6ಅಲ್ಲಿ 3 2 ಇರಬೇಕು. ಅದಕ್ಕೆ 6C3 ತೊಗೊತೀನಿ ಅಷ್ಟೆ. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ಆಯ್ತಲ್ಲ? ಅಂದರೆ ಈಗ 6C3 ಅಂತ ಹೇಳಿದ್ರೆ 6 ಇಂಟು 5 ಇಂಟು 4 ಡಿವೈಡ್ ಬೈ 3 ಇಂಟು 2 ಇಂಟು 1 ಇಂಟು ನೋಡಿ, ಎಲ್ಲಾದ್ರದ್ದು ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 ಅಂದರೆ 1/6 ತಾನೆ. ಯಾಕಂದರೆ 2 ಅನ್ನೋದು ಒಂದೇ ಒಂದು ಪಾಸಿಬಿಲಿಟಿ, ಸ್ಯಾಂಪಲ್ ಸ್ಪೇಸಲ್ಲಿ 6 ಇರುತ್ತೆ. ಈಗ 1/6 ಇಂಟು 1/6 ಇಂಟು 1/6 ಇಂಟು 1/6 ಇಂಟು 1/6 ಇಂಟು 1/6, ಬಿಕಾಸ್ ಪ್ರಾಬಿಲಿಟಿ ಆಫ್ ಗೆಟಿಂಗ್ 4 ಏನಾಗಿರುತ್ತೆ 1/6. ಹೌದಾ? ನೋಡಿ, 6 6 ಕ್ಯಾನ್ಸಲ್ ಆಯ್ತು ಇಲ್ಲಿ. ನೋಡಿ, 2 2s 2 3s, ಇಲ್ಲೊಂದು 2 1s 2 3s. ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 5 ಡಿವೈಡೆಡ್ ಬೈ ಇಷ್ಟು ಮಲ್ಟಿಪ್ಲೈ ಮಾಡಬೇಕು. 3 3s 9 ಇಂಟು 6 6 36 ಇಂಟು 6 6 36. ಹೌದಾ? ನೋಡಿ, ಆಪ್ಷನ್ ಬಿ ಬರ್ಬೋದು. ಯಾಕಂದ್ರೆ ನ್ಯೂಮರೇಟ್ರಲ್ಲಿ 5 ಇರೋದು ಒಂದೇ ಒಂದು. ಬರುತ್ತಾ? 36 ಇಂಟು 36 ಇಂಟು 9 ಅಂದರೆ 11 ಬರುತ್ತೆ. ಅಂದರೆ 5/11 ಎಷ್ಟು ಬರ್ತಲ್ಲಿ? ಹೌದಾ? ನೋಡಿ, ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಅದೇ ನಮಗೇನಾದರೂ ಗೆಟಿಂಗ್ ಡಿಜಿಟ್ಸ್ 2 and 4 ಈಸ್ ಸಕ್ಸಸ್. ಹೌದಾ? ದೆನ್ ಫೈಂಡ್ ದ 3 ಎಕ್ಸಾಕ್ಟ್ಲಿ ಸಕ್ಸಸ್ ಅಂತ ಹೇಳಿದ್ವಿ. ಅಂದರೆ ಯಾವುದಾದ್ರು 3 ನಂಬರ್ಸ್ 2 ಆಗಿರ್ಬೋದು, ಯಾವುದಾದ್ರು 3 ನಂಬರ್ಸ್ 4 ಆಗಿರ್ಬೋದು. ಹೌದಾ? ಅಂದರೆ ಮತ್ತು 2 ಮತ್ತು 4 ಅಷ್ಟೇ ಬರಬೇಕಂತೇನಿಲ್ಲ, 5 ಬರ್ಬೋದು, 6 ಬರ್ಬೋದು. ಈ ಥರ ಏನಾದ್ರು ಇತ್ತು ಅಂದರೆ ನಾವಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಇಲ್ಲಾಂದರೆ ಡೈರೆಕ್ಟ್ ಅಷ್ಟೇ. ಇದು ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಎಕ್ಸಾಕ್ಟ್ಲಿ 3 2 ಮತ್ತು 3 4 ಬರಬೇಕು. ಹೌದಾ? ಅಂದರೆ 3 2s ಮತ್ತು 3 4 ಬರಬೇಕು.
ಆದರೆ ಅದರ ಆರ್ಡರ್ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದು ಆರ್ಡ್ರ್ ಏನು ಬೇಕಾದ್ರೂ ಆಗ್ಬೋದು ಅದರಲ್ಲಿ ಕಾಂಬಿನೇಷನ್ ಯೂಸ್ ಮಾಡ್ತೀನಿ. 6ಅಲ್ಲಿ 3 2ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಆಬ್ವಿಯಸ್ಲಿ ಉಳಿದಿರೋದು 4 ಆಗಿಬಿಟ್ಟಿರುತ್ತೆ. ಹೌದಾ? ಯಾಕೆ 6C3 ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 32. The odds in favor of escape of an enemy ship are 4:1. The probability that at least one ship out of 3 ships gets destroyed is ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಈಗ ಡೆಸ್ಟ್ರಾಯ್ ಆಗೋದನ್ನ ನಾವು ಏನು ತೊಗೋಬೇಕು ಅಂತ ಹೇಳಿದ್ರೆ ಸಕ್ಸಸ್ ಅಂತ ಹೇಳಿದ್ವಿ ಅಂದರೆ ಫೇಲ್ಯೂರ್ ಏನಾಗ್ಬಿಡುತ್ತೆ ಅಂದರೆ ಎಸ್ಕೇಪ್ ಆಗಿಬಿಡುತ್ತೆ. ಹೌದಾ? ಅದು ನೋಡಿ ಎಸ್ಕೇಪನ್ನು ನನಗೆ ಫೇಲ್ಯೂರ್ ಅಂತ ತೊಗೊಂಡ್ಬಿಡ್ತೀನಿ. ಹೌದಾ? ಅದೇ ನಮಗೆ ಡೆಸ್ಟ್ರಾಯ್ ಆಗೋದು ಸಕ್ಸಸ್. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಈಗ ಕ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡೈರೆಕ್ಟಾಗಿ ನಮಗಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಹೌದಾ? ಅಲ್ಲಿ ಏನು ಕಂಡೀಷನ್ ಕೊಟ್ಟಿರೋದು ಅಂದರೆ ದ ಆಡ್ಸ್ ಇನ್ ಫೇವರ್ ಆಫ್ ಎಸ್ಕೇಪ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಅಲ್ಲಿ ಗಿವನ್ odds in favor of escape is ಏನಂತ ಹೇಳಿರೋದು 4/1. ಹೌದಾ? ನೋಡಿ ಆಡ್ಸ್ ಇನ್ ಫೇವರ್ ಆಫ್ ಎಸ್ಕೇಪ್ ಅಂದರೆ ಅಲ್ಲಿ ಏನು ತೊಗೋಬೋದು ನಾವು? ಎಸ್ಕೇಪ್ ಅಂದರೆ ಫೇಲ್ಯೂರ್ ಅಂದರೆ ಕ್ಯೂ ತಾನೆ. ಆಡ್ಸ್ ಇನ್ ಫೇವರ್ ಅಂದರೆ Q/Q' ತೊಗೋಬೋದಲ್ಲ. ಅದು Q/1 - Q is equal to 4/1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ Q is equal to 4 - 4Q. ಅಥವಾ ಇದನ್ನ LHSಗೆ ತೊಗೊಂಡ್ವಿ ಅಂದರೆ 5Q is equal to 4. ದಟ್ ಇಂಪ್ಲೈಸ್ Q is equal to 4/5. ಹೌದಾ? ಅದು ನೋಡಿ ನಾವು P is equal to 1 - Q ಅಲ್ಲ, ಅಂದರೆ 1 - 4/5, 5 - 4/5 ಅಂತ ಅಂದರೆ 1/5. ಹೌದಾ? P ಏನು ಬರ್ತಾ ಇದೆ 1/5. ನೆಕ್ಸ್ಟ್ ಅಲ್ಲಿ ಎಷ್ಟು ಅಂತ ಹೇಳಿದ್ರು? ದ ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ 1 ಶಿಪ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಕೇಳಿದರೆ ಔಟ್ ಆಫ್ 3 ಶಿಪ್ ಅಂದರೆ therefore ಗಿವನ್ ಇಲ್ಲಿ n is equal to 3. ಹೌದಾ? ನಾವು P ಆಫ್ x is equal to x ಫಾರ್ಮುಲಾ ಏನು ಬರೀಬೋದು? NCx into Q power n minus x into P power x. ಹೌದಾ? NCx ಅಂತ ಹೇಳಿದ್ರೆ 3Cx into Q ಅಂದರೆ 4/5 ಹೋಲ್ ಪವರ್ 3 minus x into 1/5 ಹೋಲ್ ಪವರ್ x. ಹೌದಾ? ಇಲ್ಲಿ ನಮಗೆ ಏನು ಕೇಳಿರೋದು? ಅಟ್ಲೀಸ್ಟ್ 1 ಶಿಪ್. ಹಾಗಾದ್ರೆ ನಾವು P ಆಫ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅದನ್ನು ಹೇಗೆ ಬರೀಬೋದು? 1 - P ಆಫ್ x ಲೆಸ್ ದ್ಯಾನ್ 0 ಅಂದರೆ ಲೆಸ್ ದ್ಯಾನ್ 1 ಅಂದರೆ 1 - P ಆಫ್ x ಈಕ್ವಲ್ ಟು 0. ಹೌದಾ? ಅಂದರೆ 1 - P ಆಫ್ x ಈಕ್ವಲ್ ಟು 0 ಅಂದರೆ ಏನು ಬರಿತೀವಿ? 3C0 into 4/5 ಹೋಲ್ ಪವರ್ 3 - 0 into 1/5 ಹೋಲ್ ಪವರ್ 0. ಅಂದರೆ 1 - 3C0 ಅಂದರೆ 1 4/5 ಹೋಲ್ ಕ್ಯೂಬ್ ಬರುತ್ತೆ. ಹೌದಾ? ಇದು ಸಿಂಪ್ಲಿಫೈ ಮಾಡಬೇಕು. 5 ಕ್ಯೂಬ್ ಅಂದರೆ 125, 4 ಕ್ಯೂಬ್ ಅಂದರೆ 64. LCM ತೊಗೊಂಡ್ವಿ ಅಂದರೆ 125 - 64/125 ಎಷ್ಟು ಬರ್ಬೋದು? 61 ಬರುತ್ತಲ್ಲ. ಅಂದರೆ ಆಪ್ಷನ್ ಸಿ ಬರುತ್ತೆ. ಗೊತ್ತಾಯ್ತಲ್ಲ? ಅಂದರೆ ಇಲ್ಲಿ ಡೈರೆಕ್ಟಾಗಿ ಫೇಲ್ಯೂರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಡ್ಸ್ ಇನ್ ಫೇವರ್ ಕೇಳಿದ್ದಾರೆ. ಹೌದಾ? ಆಡ್ಸ್ ಇನ್ ಫೇವರ್ ಕೊಟ್ಬಿಟ್ಟು ಫೇಲ್ಯೂರ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ P ಅಂತ ಹೇಳಿದ್ರೆ 1 - Q ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟ್ ಬರುತ್ತೆ. ನೆಕ್ಸ್ಟ್ ನೋಡಿ 33. If x follows a binomial distribution with parameters n equal to 8, P is equal to 1/2, then P of modulus of x minus 4 less than or equal to 2 ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ?
ಅಲ್ಲಿ ಏನೇನು ಕೊಟ್ಟಿರೋದು ಗಿವನ್ n is equal to 8, p is equal to 1/2 ಅಂದರೆ ಆಬ್ವಿಯಸ್ಲಿ ಕ್ಯೂನು ಏನಾಗುತ್ತೆ 1/2ನೇ ಬರುತ್ತೆ. ಹೌದಾ? ನೆಕ್ಸ್ಟ್ ನಮಗೆ ಫಾರ್ಮುಲಾ ಗೊತ್ತಿರೋದು ವಿ ನೋ ದಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ ಎನ್ ಸಿ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಅಂದರೆ 8cx ಇಂಟು 1/2 ಹೋಲ್ ಪವರ್ 8 ಮೈನಸ್ ಎಕ್ಸ್ ಇಂಟು 1/2 ಹೋಲ್ ಪವರ್ ಎಕ್ಸ್. ನೋಡಿ, ಎರಡೂ ಸೇಮ್ ಇತ್ತು ಅಂದರೆ ಈಸಿಯಾಗಿ ಬರೀಬೋದು. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಏನಾಗ್ಬಿಡುತ್ತೆ, ಪವರ್ ಆ್ಯಡ್ ಮಾಡಿದಾಗ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟಿದ್ದು 8cx ಇಂಟು 1/2 ಹೋಲ್ ಪವರ್ 8 ಆಗಿಬಿಡುತ್ತೆ. ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ನ ಟ್ರೈ ಮಾಡಬೇಕು, ಬರುತ್ತೆ. ಈಗ ಅಲ್ಲಿ ಏನು ಕೇಳಿರೋದು ನೋಡಿ, ನಾವು ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು, -2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಲ್ಲ. ಇದರಲ್ಲಿ ಎಕ್ಸ್ ಕಂಡುಹಿಡಿಬೇಕು ಅಂದರೆ ಎಲ್ಲ ಕಡೆ 2ನ ಆ್ಯಡ್ ಮಾಡ್ತೀನಿ, ಅಲ್ಲ ಎಲ್ಲ ಕಡೆ 4 ಆ್ಯಡ್ ಮಾಡ್ತೀನಿ. ಅವಾಗ ಏನು ಬರುತ್ತೆ, 2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಹಾಗಾದರೆ 2 ಇಂದ 6 ತನಕ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಹಾಗಾದರೆ ನಾವು ಪಿ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು ಪಿ ಆಫ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಹೌದಾ? ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6. ನೋಡಿ, ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ ಅಷ್ಟೇ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ 1/2 ಹೋಲ್ ಪವರ್ 8 ಇಂಟು 8c2, 1/2 ಹೋಲ್ ಪವರ್ 8 ಇಂಟು 8c3, 1/2 ಹೋಲ್ ಪವರ್ 8 ಇಂಟು 8c4, 1/2 ಹೋಲ್ ಪವರ್ 8 ಇಂಟು 8c5, 1/2 ಹೋಲ್ ಪವರ್ 8 ಇಂಟು 8c6. ಎಲ್ಲದರಲ್ಲೂ 1/2 ಪವರ್ 8 ಕಾಮನ್ ತೊಗೊಂಬಿಟ್ವಿ ಅಂದರೆ 8c2, 8c3, 8c4. ನೋಡಿ, 8c5ನ ಮತ್ತೆ 8c3 ಬರಿಬೋದು, 8c6ನ 8c2 ಬರಿಬೋದು. ಅಂದರೆ ಇಲ್ಲಿ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್ ಯೂಸ್ ಮಾಡಿಕೊಂಡ್ರೆ ಬರ್ತದೆ. ಹೌದಾ? ನೆಕ್ಸ್ಟ್ ನೋಡಿ, ಎಲ್ಲ ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಬರುತ್ತೆ. ಎಷ್ಟು ಬಂದಿದೆ, 119/128. ಆಯ್ತಲ್ಲ. ನೆಕ್ಸ್ಟು 34. ನೋಡಿ, ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಹ್ಯಾಸ್ ದ ಡಿಸ್ಟ್ರಿಬ್ಯೂಷನ್, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಷ್ಟೇ. ಎಕ್ಸಿಗೆ 2, 3, 4 ಇದು ರೇಂಜ್ ಆಫ್ ರ್ಯಾಂಡಮ್ ವೇರಿಯಬಲ್ ಅಂದ್ಕೋಬೋದು. 2, 3, 4ನ ಪಿ ಆಫ್ ಎಕ್ಸ್ ಏನು ಕೊಟ್ಟಿರೋದು 0.3, 0.4, 0.3. ದೆನ್ ವೇರಿಯನ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಹೇಳಿದ್ದಾರೆ. ನಮಗೆ ನೋಡಿ, ವೇರಿಯನ್ಸ್ ಏನು ಗೊತ್ತಿರೋದು ಫಾರ್ಮುಲಾ, variance of the distribution is equal to summation of x square into p of x minus summation of x into p of x whole square. ಹೌದಾ? ನೋಡಿ, ಫಾರ್ಮುಲಾ ಯೂಸ್ ಮಾಡ್ಕೋಬೇಕಷ್ಟೆ. ನೋಡಿ, ಎಕ್ಸ್ ಸ್ಕ್ವಯರ್ ಅಂದರೆ ಏನೇನು ಬರ್ಬೋದು, ಮತ್ತು ಎಕ್ಸ್ ಇಂಟು ಪಿ ಆಫ್ ಎಕ್ಸು ಬರೀಬೇಕು, ಮತ್ತು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಎಕ್ಸ್ ಸ್ಕ್ವಯರ್ ಅಂದರೆ 4, 9, 16. ಹೌದಾ? ನೋಡಿ, ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ ಎಷ್ಟು ಬರ್ಬೋದು, 2 ಇಂಟು 0.3 ಅಂದರೆ 0.6, 0.4 ಇಂಟು 3 ಅಂದರೆ 1.2, 0.3 ಇಂಟು
4 ಅಂತ ಹೇಳಿದ್ರೆ 1.2ನೇ, ಹೌದಾ? ನೆಕ್ಸ್ಟು ಎಕ್ಸ್ ಸ್ಕ್ವಯರ್ ಇಂಟು ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ 4 ಇಂಟು 0.3 ಅಂದರೆ 1.2, 9 ಇಂಟು 0.4 ಅಂದರೆ 3.6, 16 ಇಂಟು 0.3 ಅಂದರೆ 4.8, ಹೌದಾ? 16 3 48 ಆಗುತ್ತೆ ಅಂದರೆ 4.8. ನೋಡಿ ಹಾಗಾದ್ರೆ ಇಲ್ಲೆಲ್ಲ ಏನು ಬರಿಬೋದು? ವೇರಿಯನ್ಸ್ನ ಇದನ್ನೆಲ್ಲ ಆ್ಯಡ್ ಮಾಡ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ 1.2 ಪ್ಲಸ್ 3.6 ಪ್ಲಸ್ 4.8, ಹೌದಾ? ನೆಕ್ಸ್ಟು ಮೈನಸ್ 0.6 ಇಂಟು 1.2 ಇಂಟು 0.6 ಪ್ಲಸ್ 1.2 ಪ್ಲಸ್ 1.2 ಹೋಲ್ ಸ್ಕ್ವೇರ್, ಹೌದಾ? ಸಮ್ ಅಂತ ಹೇಳಿದ್ರೆ ಎಲ್ಲ ಆ್ಯಡ್ ಮಾಡಬೇಕಷ್ಟೆ. ಇದು ಆ್ಯಡ್ ಮಾಡಿಕೊಂಡೆ ಅಂದರೆ 4.8 ಪ್ಲಸ್ 1.2 ಅಂದರೆ 6 ಆಗುತ್ತೆ. 6 ಪ್ಲಸ್ 3.6 ಅಂದರೆ 9.6 ಇದು, ಹೌದಾ? ಮೈನಸ್ 0.6 ಪ್ಲಸ್ 1.2 ಪ್ಲಸ್ 1.2, ಹೌದಾ? 2.4 ಪ್ಲಸ್ 0.6 ಅಂತ ಹೇಳಿದ್ರೆ 3 ಆಗುತ್ತಲ್ಲ, ಇದು 3 ಸ್ಕ್ವೇರ್. 3 ಸ್ಕ್ವೇರ್ 9 ಆಯ್ತಲ್ಲ. 9.6 ಮೈನಸ್ 9 ಅಂದರೆ ಆನ್ಸರು 0.6 ಬರುತ್ತೆ. ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ, ಹೌದಾ? ನೋಡಿ, ವೇರಿಯನ್ಸ್ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಮೈನಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಆಯಿತು ಅಂದರೆ ರೂಟ್ ಆಫ್ ವೇರಿಯನ್ಸ್ ತೊಗೊತೀವಿ. ಮೀನ್ ಅಂತ ಹೇಳಿದ್ರೆ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ತೊಗೊತೀವಿ ಅಷ್ಟೇ, ಹೌದಾ? ಇದರಲ್ಲಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಲಿ, ಯೂಸ್ ಆಗುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಒಂದು 35. If fair die is thrown 20 times, the probability that on the 10th throw the 4th 6 is appears is ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು, ಡಿಫೆಂಡ್ ಇದೆ. ಎ ಫೇರ್ ಡೈ ಈಸ್ ಥ್ರೋನ್ 20 ಟೈಮ್ಸ್ ಅಂತ ಹೇಳಿದ್ದಾರೆ, ಹೌದಾ? ಅಂದರೆ ಈ ಥರ 20 ಟೈಮ್ಸ್ ಇದೆ ಅಂದ್ಕೊಡಿ. ಇದು 20th ಟೈಮ್ ಇದು. ಆಮೇಲೆ ನೋಡಿ, ಅಷ್ಟು 20ನೂ ಯೂಸ್ ಮಾಡಬೇಕು ಅಂತೇನಿಲ್ಲ. ಏನಂತ ಹೇಳಿರೋದು, ದ ಪ್ರಾಬಬಿಲಿಟಿ ದಟ್ ಆನ್ ದ 10th ಥ್ರೋ, ಆನ್ ದ 10th ಥ್ರೋ, ಇದು 10th ಥ್ರೋ, ಇದು ಹೌದಾ? 4th 6 ಈಸ್ ಅಪಿಯರ್ಸ್, ಇದು 4th 6 ಇದು, ಹೌದಾ? ಹಾಗಾದರೆ ಇಲ್ಲಿ ಉಳಿದಿರೋ 9 ಒಳಗೆ ಏನಾಗಿರಬೇಕು? 3 6 ಬರಬೇಕು, ಹೌದಾ? ಆವಾಗ 10th ಥ್ರೋ ಅಲ್ಲಿ 4th 6 ಬರೋ ಪಾಸಿಬಿಲಿಟಿ ಇದೆ, ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ ಇನ್ನು ರಿಮೈನಿಂಗ್ 9 ಏನಾಗುತ್ತೆ? ಇನ್ ರಿಮೈನಿಂಗ್ 9 ಥ್ರೋಸ್, ಹೌದಾ? 3 6 ಶುಡ್ ಅಪಿಯರ್, ಹೌದಾ? ಹಾಗಾದ್ರೆ ಇದನ್ನ ಈಗ ಬರೀಬೋದಲ್ಲ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ ಟು, ಅದು ನೋಡಿ, 3 6 ಬರಬೇಕು ಅಂದರೆ 3 6 ಬರ್ಕೊತೀನಿ. ಉಳಿದಿರೋದೆಲ್ಲ ನಾನ್ 6 ತಾನೆ. ಎಷ್ಟು ನಾನ್ 6 ಬರುತ್ತೆ? 6 ನಾನ್ 6 ಬರ್ತದೆ. ಅಂದರೆ 6 ಡ್ಯಾಶು 6 ಇರ್ತದೆ. 6 ಡ್ಯಾಶ್ ಅಂದರೆ ನಾಟ್ 6 ಅಂತ ತೊಗೊಂಡಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಇನ್ನೊಂದು 10th ಥ್ರೋ 6 ಆಗಬೇಕು ತಾನೆ, ಅದಕ್ಕೆ ಇಂಟು ಪ್ರಾಬಬಿಲಿಟಿ ಆಫ್ 6 ಇದು ಮಾಡ್ಕೋಬೇಕು. ಮತ್ತು ನೋಡಿ, ಇದು ಇದೇ ಆರ್ಡ್ರಲ್ಲೇ ಬರಬೇಕು ಅಂತಿಲ್ಲ ಇಲ್ಲಿ, ಹೌದಾ? ಇದು ಯಾವ ಆರ್ಡ್ರಲ್ಲಾದರೂ ಬರ್ಬೋದು ತಾನೆ. 9ಅಲ್ಲಿ 3 6 ಬರಬೇಕಲ್ಲ, ಅದಕ್ಕೆ ಇಲ್ಲೊಂದು 9C 3 ಬರ್ಕೊತೀನಿ, ಆಯ್ತಲ್ಲ? ಈ ಆರ್ಡರ್ ಚೇಂಜ್ ಆಗ್ಬೋದು, ಅದಕ್ಕೆ 9C 3 ಬರ್ಕೊಂಡಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಗ ನೋಡಿ, ಪ್ರಾಬಬಿಲಿಟಿ ಆಫ್ 6 ಅಂದರೆ ಎಷ್ಟು ಬರುತ್ತೆ ಅಂದರೆ ನಮಗೆ 1/6. ಪ್ರಾಬಬಿಲಿಟಿ ಆಫ್ ನಾನ್ 6 ಅಂತ ಹೇಳಿದ್ರೆ
1 ಮೈನಸ್ 1/6 ಅಂದರೆ 5/6 ಅಂದರೆ 1 2 3 4 5 ಯಾವ್ದಾದ್ರು ಬರೀಬೋದು. ಹೌದಾ? ಹಾಗಾದ್ರೆ ಇದೇನಾಗುತ್ತೆ ಅಂದರೆ 9C3 ಅಂದರೆ 9 ಇಂಟು 8 ಇಂಟು 7/3 ಇಂಟು 2 ಇಂಟು 1. ಪ್ರಾಲಿಟಿ ಆಫ್ 6 ಎಷ್ಟಿದೆ ಅಲ್ಲಿ? 1 2 3 ಇದೆ ಅಂದರೆ 1/6 ಹೋಲ್ ಕ್ಯೂಬ್. ನಾನ್ 6 5/6 ಹೋಲ್ ಪವರ್ 6 ಮತ್ತು ಇನ್ನೊಂದು 1/6. ಹೌದಾ? ಇದು ಸಿಂಪ್ಲಿಫೈ ಮಾಡಿಕೊಂಡ್ರೆ ಬರುತ್ತಲ್ಲ ಆನ್ಸರ್. ನೋಡಿ ಇದಂತೂ ಏನಾಗ್ಬಿಡುತ್ತೆ ಅಂದರೆ ಎಷ್ಟು? 5/6/6/10 ಆಗ್ಬಿಡುತ್ತಲ್ಲ. ನೋಡಿ ಅಲ್ಲಿ 5/6/6/10 ಇದೆಷ್ಟಾಗುತ್ತೆ ನೋಡಿ? 3 1s 3 3s 2 1s 2 4s 7 3s 21 21 ಇಂಟು 4 ಅಂದರೆ 84 ಅಂದರೆ ಆಪ್ಷನ್ ಸಿ ಬರುತ್ತಲ್ಲ. 84 ಇಂಟು 5/6/6/10. ಹೌದಾ? ನೋಡಿ ಅಲ್ಲಿ ಏನು ಕೇಳಿದ್ದಾರೆ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಎ ಫೇರ್ ಡೈ ಇಸ್ ಥ್ರೋನ್ 20 times. ಹೌದಾ? ದ ಪ್ರಾಬಿಲಿಟಿ ದಟ್ ಆನ್ ದ 10th ಥ್ರೋ ದ 4th 6 ಈಸ್ ಅಪಿಯರ್ಸ್ ಅಂತ ಹೇಳಿದ್ದಾರೆ. ಹೌದಾ? 10th ಥ್ರೋ ತನಕ ಅಷ್ಟೇ ತೊಗೋಬೇಕು, ಉಳಿದಿರೋದು ಏನು ಅಂತಲೇ ಹೇಳಿಲ್ಲ ಅವರು. ಹೌದಾ? ಉಳಿದಿರೋದು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದಿಷ್ಟನ್ನು ಕನ್ಸಿಡರೇ ಮಾಡೋಕ್ಕೆ ಬರಲ್ಲ. 10th ಥ್ರೋ 4th 6 ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಉಳಿದಿರೋ 9 ಥ್ರೋ ಅಲ್ಲಿ 3 6 ಬರ್ಬೇಕು ತಾನೆ? ಯಾಕೆ 3 6 ಮತ್ತು 3 ನಾನ್ 6 ಬರ್ಕೊಂಡೆ. ಮತ್ತು 10th ಥ್ರೋದು ಒಂದು 6 ಇದೆ ಅಲ್ಲ, ಅದಕ್ಕೆ P(6) ಬರ್ಕೊಂಡಿದ್ದೀನಿ. 10th ಥ್ರೋ ಇದು. ಹೌದಾ? ಇದು 10th ಥ್ರೋ ಇದು. ಹೌದಾ? ನೆಕ್ಸ್ಟ್ ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಹೌದಾ? ಈಸಿದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 36. Three groups A, B, C are competing for position of the board of directors of a company. The probabilities of their winning are 0.5, 0.3, 0.2 respectively. If a group A wins, the probability of introducing a new product is 0.7 and the corresponding probability for group B and C are 0.6 and 0.5 respectively. The probability that the new product will be introduced is ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ ಟೋಟಲ್ ಪ್ರಾಬಿಲಿಟಿ ಯೂಸ್ ಮಾಡಬೇಕಷ್ಟೇ. ಇಲ್ಲಿ ಅಂದರೆ ಇಲ್ಲಿ ಆ್ಯಕ್ಚುಲಿ ಸ್ಯಾಂಪಲ್ ಸ್ಪೇಸ್ 3 ಪಾರ್ಟ್ಸ್ ಆದಾಗೆ ಇಲ್ಲಿ ಏನು ತೊಗೊತೀನಿ ನಾನು? P of E1, P of E2, P of E3. ಹೌದಾ? ನೋಡಿ E1 ಅಂದರೆ ಏನಂತ ತೊಗೊತೀನಿ ಅಂದರೆ, ಹೌದಾ, ಎ ಗ್ರೂಪ್ ವಿನ್ ದ ಕಾಂಪಿಟೇಷನ್ ಅಷ್ಟೇ ಅದು. ಹೌದಾ? ನೋಡಿ ದ ಪ್ರಾಬಿಲಿಟಿ ಆಫ್ ದರ್ ವಿನ್ನಿಂಗ್ ಆರ್ ಅಂತ ಕೊಟ್ಟಿದ್ದಾರೆ ತಾನೆ. ಅಂದರೆ ಅಥವಾ ಇಫ್ ಎ ಗ್ರೂಪ್ ಎ ಬಿಕಮ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಲೂ ಹೇಳ್ಬೋದು. ಹೌದಾ? ಹಾಗಾದರೆ E1 ಏನು ತೊಗೊತೀನಿ ಅಂದರೆ 0.5, E2ನ 0.3, ನೆಕ್ಸ್ಟ್ E3ನ 0.2. ನೆಕ್ಸ್ಟ್ ನೋಡಿ ಈವೆಂಟ್ ಏನು ತೊಗೊತೀನಿ ಅಂದರೆ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್. ಹೌದಾ? ವಿಲ್ ಬಿ ಇಂಟ್ರೊಡ್ಯೂಸ್. ಇಲ್ಲಿ ನಾವು P of A ಕೇಳಿದ್ದಾರೆ ಅಷ್ಟೇ. ಹೌದಾ? ಹಾಗಾದರೆ ಡೈರೆಕ್ಟಾಗಿ ಫಾರ್ಮುಲಾ ನೋಡಿ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು P of A ಅಂತ ಹೇಳಿದ್ರೆ P of E1 ಫಸ್ಟ್ E1 ಗೆಲ್ಲಬೇಕು ಮತ್ತು ಅದು ಪ್ರಾಡಕ್ಟ್ನ ಹಾಕಬೇಕು. ಅಂದರೆ P of E1 ಮತ್ತು P of A/E1 ಅಲ್ಲ, ಪ್ಲಸ್ ಏನಾದ್ರು E2 ಅಂದರೆ ಬಿ ಗ್ರೂಪ್ ವಿನ್ ಆಯಿತು ಅಂದರೆ ಮತ್ತು ಬಿ ಗ್ರೂಪ್ ನ್ಯೂ ಪ್ರಾಡಕ್ಟ್ನ ಎಷ್ಟು ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತೇಳಿ ಅದಕ್ಕೆ P of A/E2. ನೆಕ್ಸ್ಟ್ P of E3 ಇಂಟು P of A/E3. ನೋಡಿ ಟೋಟಲ್ ಪ್ರಾಬಬಿಲಿಟಿ ಥಿಯರಮ್ ಅಷ್ಟೇ ಇದು, ಅದು ಯೂಸ್ ಮಾಡ್ಕೊತಾ ಇದ್ವಿ. ನೋಡಿ P of E1ನ 0.5 ಅಂತ ಕೊಟ್ಟಿದ್ದಾರೆ. P of A/E1 ಅಂದರೆ ಪ್ರಾಬಿಲಿಟಿ ಆಫ್ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಗ್ರೂಪ್ ಎ ಅಂತೇಳಿ. ಹೌದಾ? ಗ್ರೂಪ್ ಎ ಎಷ್ಟು ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದರೆ
0.7. Similarly, P of E2 ಅಂದರೆ 0.3. ಇದು ಪ್ರಾಬಬಿಲಿಟಿ ಆಫ್ ನ್ಯೂ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ಡ್ ಬೈ ಗ್ರೂಪ್ ಬಿ. ಗ್ರೂಪ್ ಬಿ ಈಸ್ 0.6 ಅಂತ ಹೇಳಿದ್ದಾರೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ 0.6 ಆ್ಯಂಡ್ 0.5. ಹೌದಾ, ಹಾಗಾದ್ರೆ ಇದು 0.2. ಗ್ರೂಪ್ ಸಿ ಇದು ವಿನ್ನಿಂಗ್ ಚಾನ್ಸ್. ಅದು ಪಿ ಆಫ್ ಎ ಬೈ E3 ಏನಂತ ಹೇಳಿರೋದು 0.5. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡು ಬರುತ್ತೆ. ಎಷ್ಟು ಬರುತ್ತೆ ನೋಡಿ, .5 ಇಂಟು 0.7 ಅಂದರೆ 0.35 ಪ್ಲಸ್ 0.18 ಪ್ಲಸ್ 0.10. ಹೌದಾ, ಅಂದರೆ 0.35 ಪ್ಲಸ್ 0.18 ಪ್ಲಸ್ 0.10 ಅಂದರೆ 0.63 ಬರುತ್ತೆ ಅಷ್ಟೇ. ಹೌದಾ, ಒಂದು ಆಪ್ಷನ್ ಡಿ ಬರುತ್ತೆ. ನೋಡಿ ಗೊತ್ತಿರಬೇಕು. ಇದರೊಳಗೆ ಇನ್ನು ಏನೇನು ಕೇಳ್ಬೋದು ಅಂದರೆ, ದ ಪ್ರಾಬಬಿಲಿಟಿ ದಟ್ ದ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಗ್ರೂಪ್ ಎ ಅಂತಲೂ ಕೇಳ್ಬೋದು. ಅಲ್ಲೇನಾದ್ರು ಆ ಥರ ಕೇಳಿದ್ರು ಅಂದರೆ ಅವಾಗ ನಮಗೆ ಅಲ್ಲಿ ಬೇಸ್ ಥಿಯರಮ್ ಯೂಸ್ ಮಾಡಬೇಕು. ಅಂದರೆ ಈಗ ಬೈ ಗ್ರೂಪ್ ಎ ಕೇಳಿದ್ರೆ ಲಾಸ್ಟಿಗೆ ಮತ್ತೆ ಏನು ಮಾಡ್ಕೊತೀವಿ, ಪಿ ಆಫ್ E1 ಬೈ ಎ ಕೇಳ್ತಾರೆ. ಹೌದಾ, ಪಿ ಆಫ್ E1 ಬೈ ಎಗೆ ಬೇಸ್ ಥಿಯರಮ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಅಲ್ಲಿ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್, ಅಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 37. ನೋಡಿ, ಎ ಬ್ಯಾಗ್ ಎ ಕಂಟೈನ್ಸ್ 2 white and 3 red balls, and bag B contains 4 white and 5 red balls. One ball is drawn at random from a randomly chosen bag and it is found to be red. The probability that it was drawn from bag B was ಅಂತ ಹೇಳ್ತಾರೆ. ಅದಂದರೆ ಇಲ್ಲಿ ಬೇಸ್ ಥಿಯರಮ್ ಪ್ರಾಬ್ಲಮ್ ಇದು. ನೋಡಿ ಈ ಥರ ಇದೆ. ಬ್ಯಾಗ್ ಎ, ಬ್ಯಾಗ್ ಎ ಕಂಟೈನ್ಸ್ ಏನಂತ ಹೇಳಿರೋದು 2 white and 3 red balls. Two white and 3 red balls. ಬ್ಯಾಗ್ ಬಿ ಅಲ್ಲಿ 4 white and 5 red balls. 4 white and 5 red balls. One ball is drawn at random from a randomly chosen bag and is found to be red. The probability that it was drawn from bag B ಅಂತ ಹೇಳಿದ್ದಾರೆ. ಹೌದಾ, ಅದು ನೋಡಿ ಇಲ್ಲಿ ಫಸ್ಟು ಬ್ಯಾಗ್ನ ಚೂಸ್ ಮಾಡ್ತೀವಲ್ಲ, ಅದಕ್ಕೆ ಒಂದನ್ನು ಈವೆಂಟ್ನ E1 ಅಂತ ತೊಗೊತೀನಿ, ಇದನ್ನ E2. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ P of E1 is equal to P of E2 is equal to 1/2 ಬರೀಬೋದಲ್ಲ. ಅಂದರೆ E1 is an event choosing bag 1, bag A. E2 is an event choosing bag B. ನೆಕ್ಸ್ಟ್ ನೋಡಿ, ಈವೆಂಟ್ ಏನ ಏನು ತೊಗೊತೀನಿ ಅಂದರೆ ಇಲ್ಲಿ ಡ್ರಾನ್ ಬಾಲ್ ಈಸ್ ರೆಡ್ ಅಂತ ತೊಗೊತೀನಿ. ಡ್ರಾನ್ ಬಾಲ್ ಈಸ್ ರೆಡ್. ಹಾಗಾದರೆ P of A by E1 ಏನು ಬರುತ್ತೆ ಅಂದರೆ, ಫಸ್ಟ್ ವಿ ಹ್ಯಾವ್ ಟು ಚೂಸ್ ಬ್ಯಾಗ್ 1, ಬ್ಯಾಗ್ ಎ ಆ್ಯಂಡ್ ಡ್ರಾಯಿಂಗ್ ಎ ರೆಡ್ ಬಾಲ್ ಅಂತೇಳಿ. ಹೌದಾ, ಟೋಟಲ್ ಬಾಲ್ 5 ಇದೆ ಬ್ಯಾಗ್ ಎ ಅಲ್ಲಿ, ರೆಡ್ ಬಾಲ್ 3 ಇದೆ, ಅದಕ್ಕೆ 3/5 ಬರುತ್ತೆ. P of A by E2 ಅಂದರೆ ಟೋಟಲ್ ಬಾಲು 9 ಇದೆ, ರೆಡ್ ಬಾಲು 5 ಇದೆ. ಹೌದಾ, ನಾವು ಈ ಲಾಸ್ಟಿಗೆ ಏನು ಕೇಳಿರೋದು ನಮಗಿಲ್ಲಿ, ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ ಬಿ ಅಂತ ಹೇಳಿದ್ರು. ಬ್ಯಾಗ್ ಬಿ ಅಂದರೆ E2 ತಾನೆ. ಹಾಗಾದ್ರೆ ಇಲ್ಲಿ ಫಾರ್ಮುಲಾ ಏನು ಯೂಸ್ ಮಾಡಬೇಕಂದ್ರೆ, ನಾವು P of E2 by A ಕೇಳಿದ್ದಾರೆ. ಹೌದಾ, ಇದಕ್ಕೆ ಫಾರ್ಮುಲಾ ಏನು ಬರೀತೀವಿ, P of E2 ಇಂಟು P of A by E2 ಹೋಲ್ ಡಿವೈಡ್ ಬೈ P of E1 ಇಂಟು P of A by E1 ಪ್ಲಸ್ P of E2 ಇಂಟು P of A by E2. ಹೌದಾ, ನೋಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಬರುತ್ತೆ.
ಪಿ ಆಫ್ ಇ ಟು ಇಂಟು ಪಿ ಆಫ್ ಎ ಬೈ ಇ ಟು ಅಂದರೆ ನೋಡಿ, ಪಿ ಆಫ್ ಇ ಟು ಅಂದರೆ ಹಾಫ್ ಅಲ್ಲ, ಎ ಬೈ ಇ ಟು ಅಂದರೆ 5/9 ಡಿವೈಡೆಡ್ ಬೈ ಹಾಫ್ ಇಂಟು ಪಿ ಆಫ್ ಎ ಬೈ ಇ ಒನ್ ಅಂದರೆ 3/5 ಪ್ಲಸ್ ಹಾಫ್ ಇಂಟು 5/9. ನ್ಯೂಮರೇಟರ್ ಡಿನಾಮಿನೇಟರ್ ಹಾಫ್ನ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ 5/9 ಡಿವೈಡೆಡ್ ಬೈ 3/5 ಪ್ಲಸ್ 5/9 ಹೌದಾ. 5/9 ಡಿವೈಡೆಡ್ ಬೈ ಎಲ್ ಸಿ ಎಮ್ಮು 45 ತೊಗೊಂಡ್ವಿ ಅಂದರೆ 9 3s are 27 ಪ್ಲಸ್ 25 ಹೌದಾ. ಹಾಗಾದ್ರೆ ಇದು 5/9 ಇಂಟು 45/27 ಪ್ಲಸ್ 25 ಅಂತ ಹೇಳಿದ್ರೆ 52 ಬರುತ್ತಲ್ಲ. ಸಿಂಪ್ಲಿಫೈ ಮಾಡಬೇಕಷ್ಟೆ. 9 1s 9 5s ಅಂದರೆ ಆನ್ಸರು 25/52 ಅಂದರೆ ಆಪ್ಷನ್ ಡಿ ಬರುತ್ತೆ ಹೌದಾ. ನೋಡಿ, ಬೇಸ್ ಥಿಯರಮ್ ಕರೆಕ್ಟಾಗಿ ಗೊತ್ತಿರಬೇಕು. ಗೊತ್ತಾಯ್ತಲ್ಲ. ಪ್ರಾಬ್ಲಮ್ ನಂಬರ್ 38. 3 letters are written to 3 different persons and their address are written of the 3 envelopes. The probability that the letters are placed in a right envelope without seeing the address is ಅಂತ ಹೇಳಿದ್ದಾರೆ ಹೌದಾ. ನೋಡಿ, ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ, ಗೊತ್ತಿರ್ಬೇಕು ನಮಗೆ ಹೌದಾ. ಡಿ ರೇಂಜ್ಮೆಂಟಲ್ಲಿ ಪರ್ಮಿಟೇಷನ್ ಕಾಂಬಿನೇಷನಲ್ಲೂ ಹೇಳಿರ್ತೀವಿ, ಮತ್ತು ಪ್ರಾಬಿಲಿಟಿಯಲ್ಲೂ ನಾವು ಸಿನಾಪ್ಸಿಸ್ ಮಾಡ್ಕೋಬೇಕಾದ್ರೆ ಡಿ ರೇಂಜ್ಮೆಂಟಿಂದ ಹೇಳಿದ್ದೀವಿ ಹೌದಾ. ಅದಕ್ಕೆ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಇದಕ್ಕೆ ಏನು ಹೇಳಿದ್ವಿ ಅಂದರೆ ನಾವು ಇಫ್ ಎನ್ ಲೆಟರ್ಸ್ ಹೌದಾ ಕರಸ್ಪಾಂಡಿಂಗ್ ಟು ಎನ್ ಎನ್ವಲಪ್ಸ್ ಆರ್ ಪ್ಲೇಸ್ಡ್ ಇನ್ ದ ಎನ್ವಲಪ್ ಅಟ್ ರ್ಯಾಂಡಮ್ ಹೇಳಿದ್ವಿ ಹೌದಾ. ಪ್ರಾಬಿಲಿಟಿ ಆಫ್ ದಟ್ ಆಲ್ ಲೆಟರ್ಸ್ ಆರ್ ಇನ್ ರೈಟ್ ಎನ್ವಲಪ್ಪಿಗೆ 1/n ಫ್ಯಾಕ್ಟೋರಿಯಲ್ ಹೇಳಿದ್ವಿ. ಇಲ್ಲಿ 3 letters ಕೊಟ್ಟಿದ್ದಾರೆ ಅಷ್ಟೇ, ಅದಕ್ಕೆ ಇಲ್ಲಿ ಏನು ಬರ್ಕೊಂತೀವಿ, ಪ್ರಾಬಿಲಿಟಿ ಈಸ್ ಈಕ್ವಲ್ ಟು 1/3 ಫ್ಯಾಕ್ಟೋರಿಯಲ್ ಅಂದರೆ 1/6 ಅಷ್ಟೇ. ಈಸಿ ಇದೆ, ಆಪ್ಷನ್ ಬಿ ಬರುತ್ತೆ. ನೋಡಿ, ಆಲ್ ಲೆಟರ್ಸ್ ಆರ್ ಇನ್ ರೈಟ್ ಎನ್ವಲಪ್ ಅಂತಿತ್ತು ಅಂದರೆ 1/n ಫ್ಯಾಕ್ಟೋರಿಯಲು. ಆಲ್ ಲೆಟರ್ಸ್ ಆರ್ ನಾಟ್ ಇನ್ ರೈಟ್ ಎನ್ವಲಪ್ ಇತ್ತು ಅಂದರೆ 1 - 1/n ಫ್ಯಾಕ್ಟೋರಿಯಲ್ ಹೌದಾ. ನೋಡಿ, ನೆಕ್ಸ್ಟ್ ಸೇಮ್ 39. 3 letters are placed in 3 envelopes randomly. The probability that all letters are not in right envelopes ಹೌದಾ. ಆಲ್ ಲೆಟರ್ಸ್ ಆರ್ ನಾಟ್ ಇನ್ ರೈಟ್ ಎನ್ವಲಪ್ ಅಂದರೆ 1 - 1/n ಫ್ಯಾಕ್ಟೋರಿಯಲ್ ಬರಿತಾ ಇದ್ವಲ್ಲ, 1 - 1/n ಫ್ಯಾಕ್ಟೋರಿಯಲ್ ಅಥವಾ 1 - 1/3 ಫ್ಯಾಕ್ಟೋರಿಯಲ್ ಅಂದರೆ 1 - 1/6 ಅಂದರೆ 5/6 ಬರುತ್ತೆ. ಆಪ್ಷನ್ ಡಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 40. The probability that a random arrangement of letters III, TT, NN, O, AV ಹೌದಾ in a row result in a word invitation ಹೌದಾ. ನೋಡಿ, ಈಸಿ ಇದೆ ನೋಡಿ. ಇನ್ವಿಟೇಷನ್ ಅನ್ನೋದು ಒಂದೇ ಒಂದು ವರ್ಡ್ ತಾನೆ, ಇದು ಒಂದೇ ಒಂದು ಟೈಪ್ ಬರೋಕ್ಕೆ ಚಾನ್ಸ್ ಇರೋದು. ಅದಕ್ಕೆ ಇದ್ದದ್ದು ಪಾಸಿಬಿಲಿಟಿನ 1 ಅಂತ ತೊಗೊಂಡ್ಬಿಡ್ತೀವಿ. ನೆಕ್ಸ್ಟ್ ನೋಡಿ, ನಂಬರ್ ಆಫ್ ಪಾಸಿಬಿಲಿಟೀಸ್ನ ಇಲ್ಲಿ ಬರೀಬೇಕು. ಇದರೊಳಗೆ ನಂಬರ್ ಆಫ್ ಪರ್ಮಿಟೇಷನ್ ಏನು ಬರೀಬೋದು, ಟೋಟಲ್ ನಂಬರ್ ಆಫ್ ಲೆಟರ್ಸು 3 4 5 6 7 8 9 10 ಇದೆ ತಾನೆ. ಹಾಗಾದರೆ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡಿ, I 3 ಟೈಮ್ಸ್ ಬಂದಿದೆ, ಅದಕ್ಕೆ 3 ಫ್ಯಾಕ್ಟೋರಿಯಲ್. T 2 ಟೈಮ್ಸ್ ಬಂದಿದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. N 2 ಟೈಮ್ಸ್ ಬಂದಿದೆ, 2 ಫ್ಯಾಕ್ಟೋರಿಯಲ್ ಹೌದಾ. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ, ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಇದನ್ನ 10 ×
9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಇಂಟು 2. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2 2 4 ಮತ್ತು 4 ಕ್ಯಾನ್ಸಲ್ ಆಯಿತು. ಹೌದಾ? ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬರ್ಬೋದು? 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 151200 ಬರುತ್ತೆ. ಇದು ನೋಡಿ, ಇದು ಎನ್ ಆಫ್ ಎಸ್. ನೋಡಿ, ಈವೆಂಟ್ ಇರೋದು ಒಂದೇ ಒಂದು ತಾನೆ. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎ ಏನಾಗ್ಬಿಡುತ್ತೆ? 1. ದೇರ್ಫೋರ್ ಪ್ರಾಬಿಲಿಟಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 1/151200. ಹೌದಾ? ಈಸಿದೆ. ಅದೇ ನೋಡಿ, ಇಲ್ಲಿ ಪರ್ಮಿಟೇಷನ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾಯಿದ್ದೀವಿ ಅಷ್ಟೇ. ಹೌದಾ? ಇನ್ವಿಟೇಷನ್ ಅನ್ನೋದು ಒಂದು ವರ್ಡ್, ಅದು ಒಂದೇ ಒಂದು ಟೈಪ್ ಪಾಸಿಬಿಲಿಟಿ ಇರೋದು ಅದು ಮಾಡೋದಕ್ಕೆ. ಹೌದಾ? ಆದರೆ ಶಾಂಪಲ್ ಸ್ಪೇಸಲ್ಲಿ ಎಷ್ಟು ಬಂದಿರುತ್ತೆ? 151200. ಅದಕ್ಕೆ 1/151200 ಬರುತ್ತೆ. ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಉಳಿದಿರೋ ಪ್ರಾಬ್ಲಮ್ಸು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.